ಇವತ್ತು ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ 69ನೇ ಪುಣ್ಯ ಸ್ಮರಣೆಯ ದಿನ. ಅದರ ಜೊತೆಗೆ ಇವತ್ತು ದೇಶಾದ್ಯಂತ ಪ್ರಪಂಚಾದ್ಯಂತ ಬಾಬಾ ಸಾಹೇಬರ ಅನುಯಾಯಿಗಳಿದ್ದಾರೆ. ಅವರನ್ನು ಸ್ವೀಕಾರ ಮಾಡದೇ ಇರುವಂತಹ ದೇಶವಿಲ್ಲ. ದುರಂತ ಭಾರತ ದೇಶದಲ್ಲಿ ಬಾಬಾ ಸಾಹೇಬರನ್ನು ಇನ್ನೂ ಒಬ್ಬ ಜಾತಿ ನಾಯಕನನ್ನಾಗಿ ನೋಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಅವರ ಶ್ರಮದ ಫಲವನ್ನು ತಿಂದು ಇವತ್ತು ಅಧಿಕಾರದಲ್ಲಿರುವಂತಹ ಅಧಿಕಾರಿಗಳಾಗಬಹುದು, ರಾಜಕಾರಣಿಗಳಾಗಬಹುದು, ದೊಡ್ಡ ದೊಡ್ಡ ಉದ್ಯಮಿಗಳಾಗಬಹುದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ಮರೆತು ತಾವುಗಳು ನವ ಜೀವನವನ್ನು ನಡೆಸ್ತಾ ಇದ್ದಾರೆ. ಇದು ಒಂದು ಥರ ಅವರ ಆತ್ಮ ಸಾಕ್ಷಿಗೆ ವಿರುದ್ಧವಾದಂಥ ಕೆಲಸವಾದರೂ ಕೂಡ ಅವರು ಏನೂ ಗೊತ್ತಿಲ್ಲದಂತೆ ಇರುವುದು ದೊಡ್ಡ ದುರಂತ ಭಾರತ ದೇಶ. ಇವತ್ತು ಪ್ರಪಂಚದ ಉನ್ನತ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಲಂಡನ್, ಅಲ್ಲಿ ಸುಮಾರು ಮಹನೀಯರು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ, ದೊಡ್ಡ ದೊಡ್ಡ ಪದವಿಗಳನ್ನು ಮುಗಿಸಿದ್ದಾರೆ. ಆದರೆ ಭಾರತ ದೇಶದಿಂದ ತನ್ನ ಜನಕ್ಕೋಸ್ಕರ, ಸಮುದಾಯಕ್ಕೋಸ್ಕರ, ದೇಶಕ್ಕೋಸ್ಕರ ಕಷ್ಟಪಟ್ಟು ಓದಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಆ ಯೂನಿವರ್ಸಿಟಿಯಲ್ಲಿ ಇಟ್ಟಿರುವಂಥ ಸ್ಥಾನ ಯಾವುದಂದರೆ ದಿ ಸಿಂಬಲ್ ಆಫ್ ನಾಲೆಡ್ಜ್, ಅಂದರೆ ಜ್ಞಾನಕ್ಕೆ ಮತ್ತೊಂದು ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್. ವಿಶ್ವ ಇದನ್ನು ಹೇಳುತ್ತೆ. ಆದರೆ ನಮ್ಮ ಭಾರತ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಕೊಲೆ ಮಾಡಬೇಕು, ಸಂವಿಧಾನವನ್ನು ತೆಗಿಬೇಕು, ಅಸ್ಪೃಶ್ಯರನ್ನು ಇನ್ನೂ ಕೀಳುಮಟ್ಟಕ್ಕೆ ತಳ್ಳಬೇಕೆಂದು ಕೆಲವು ವರ್ಗಗಳು, ಜಾತಿವಾದಿಗಳು ಇವತ್ತು ಕೂಡ ಹವಣಿಸ್ತಾ ಇದ್ದಾರೆ. ಆದರೆ ಒಂದು ಅವರಿಗೆ ನೆನಪಿರಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಒಂದು ಪುಸ್ತಕ ಬರೆದಿಲ್ಲ, ಅವರಿಡೀ ರಕ್ತವನ್ನು ಸವಿದು ಅದರಲ್ಲಿ ಅವರು ಬರೆದಿರುವಂಥ ಒಂದೊಂದು ಕಾಯ್ದೆಗಳು ಕೂಡ ಯಾರು ಬಂದರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅದು ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ. ಸಮಾಜ ನಿರ್ಮಾಣಕ್ಕಾಗಿ ಇರುವ ಸಂವಿಧಾನ. ಒಂದು ವೇಳೆ ಆ ಸಂವಿಧಾನಕ್ಕೆ ಏನಾದರೂ ಧಕ್ಕೆ ಉಂಟಾದರೆ ಇಡೀ ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಶೋಷಿತ ಜಾತಿ ಭೇದವನ್ನು ಮರೆತು ಅದನ್ನು ಉಳಿಸ್ಕೊಳ್ತಾರೆ. ಅದರಿಂದ ಇವತ್ತು ನಾವು ಬೇರೆಯವರ ಹಾಗೆ ಕೆಲವು ನಮ್ಮ ಜನಗಳು ಇವತ್ತು ಪಲ್ಲಕ್ಕಿಗಳನ್ನು ಮಾಡ್ತಾರೆ, ದೊಡ್ಡ ದೊಡ್ಡ ತೇರುಗಳನ್ನು ಮಾಡ್ತಾರೆ, ಆರ್ಕೆಸ್ಟ್ರಾಗಳನ್ನು ಇರ್ತಾರೆ. ಇದರಿಂದ ಏನು ಪ್ರಯೋಜನ ಅಂತ ನನಗಂತೂ ಗೊತ್ತಿಲ್ಲ. ನಾವಿವತ್ತು ಮಾಡಬೇಕಾಗಿರೋದು ಆಚರಣೆ ಮಾತ್ರ ಅಲ್ಲ, ಅನುಕರಣೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಮ್ಮ ಸುತ್ತ ಇರುವ ಜನಗಳ ಹತ್ರ ನಾವು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ತಗೊಂಡೋಗಿ ಅವನ್ನ ಬದಲಾವಣೆ ಮಾಡದೇ ಇದ್ದರೆ ಈ ಒಂದು ಆಚರಣೆ ವ್ಯರ್ಥ ಅಂತ ನಾನು ಭಾವಿಸ್ತೇನೆ. ಅದರಿಂದ ನನ್ನ ಬಹುಜನ ಬಂಧುಗಳು, ಮಹಿಳೆಯರು ಮುಖ್ಯವಾಗಿ ಇವತ್ತೇನಾದರೂ ಅವರು ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ, ಶ್ರಮ ಎನ್ನುವುದನ್ನು ಮರಿಬಾರ್ದು. ಅದರಿಂದ ಎಲ್ಲ ಜಾತಿಯ ಬಡವರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ತಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪುಣ್ಯ ಸ್ಮರಣೆ ದಿನದಂದು ತಮ್ಮೆಲ್ಲರಿಗೂ ಕೂಡ ನಾನು ಜೈ ಭೀಮ್ ಅಂತ ಮಾತನ್ನು ಜೈ ಭೀಮ್. ನಮ್ಮ